ನಮಸ್ಕಾರ. ನಾನು ರಮಾಕಾಂತ್ ನರ್ಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಈಗ ನೀವೆಲ್ಲರೂ ಕಾತುರದಿಂದ ಕಾಕೊಂಡು ಕೂತೀರಿ ಅಂತ ನನಗೆ ಗೊತ್ತಾಗ್ಯದ. ಕಾರಣ ಎಲ್ಲರ ತಲೆಯಲ್ಲೂ ಈ ಡೆಲ್ಲಿಗೆ 9, 10, 11 3 ದಿವಸ ನಾವೇನು ಧರಣಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಅದರದ್ದು ಏನು ರಿಸಲ್ಟ್ ಬಂತು ಎಲ್ಲರೂ ವೇಟ್ ಮಾಡ್ತಾ ಇದ್ದೇವೆ. ಮೊದಲು ನನ್ನ ಎಲ್ಲ ಡೀಟೇಲ್ ವಿವರಣೆಗಳನ್ನು ಕೊಡೋಕ್ಕಿಂತ ಮೊದಲು ನಾನು ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಎಷ್ಟೋ ಜನರು ನಮ್ಮ ಕರ್ನಾಟಕದವರು ಕೂಡ ಈ ಡೆಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಹಾಗೂ 3 ದಿವಸ ಅವರು ನಮ್ಮ ಜೊತೆ ಕೂತ್ಕೊಂಡು ಧರಣಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇದಕ್ಕೆ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ವತಿಯಿಂದ ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ನಿಮ್ಮ ಪ್ರಯತ್ನಕ್ಕೆ ನಾನು ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಹಾಕ್ತೀನಿ. ಈಗ ಡೆಲ್ಲಿಯ ರಿಪೋರ್ಟ್ ಬಗ್ಗೆ, ಇದು 9, 10, 11 ಇದ್ರೂ ಕೂಡ ನಾನು ಇಲ್ಲಿಂದ ಪ್ರಯಾಣ ಮಾಡಿ 4ನೇ ತಾರೀಕಿಗೆ ಡೆಲ್ಲಿನಲ್ಲಿದ್ದೆ. ಯಾಕಂದ್ರೆ 5ನೇ ತಾರೀಕು ಮನ್ಸುಖ್ ಮಾಡಿ ಅವರು ನಮಗೆ ಮೀಟಿಂಗ್ ಕರೆದಿದ್ರು. ಅದರ ಪ್ರಕಾರ ನಾವೇನೋ ನಮ್ಮ ತಲೆಯಲ್ಲಿ ಇತ್ತು, 5ನೇ ತಾರೀಕು ಕರೆದ ಮೇಲೆ ಇಲ್ಲಿಗೆ ಮುಗಿದು ಹೋಗುತ್ತೆ, ಧರಣಿ ಕಾರ್ಯಕ್ರಮ ಆಗ್ಲಿಕ್ಕಿಲ್ಲ, ನಾವು ಬೇರೆ ಮಾಡಬಹುದೋ ಏನೋ ಅಂತ ನಮ್ಮ ತಲೆಯಲ್ಲಿ ವಿಚಾರ ಇತ್ತು. ಅದಾಗಲಿಲ್ಲ. 5ನೇ ತಾರೀಕು ರಿಪೋರ್ಟ್ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರು ಏನು ಹೇಳಿದ್ರು ನಮಗೆ, ನಿಮ್ಮ ಕಾರ್ಯಕ್ರಮವನ್ನು, ನಿಮ್ಮ ಬೇಡಿಕೆಗಳನ್ನು ಆದಷ್ಟು ನೀವು ಹಗಲು ಯಾವಾಗಲೂ ಹಂಗೆ ಹೇಳ್ತಿರ್ತೀರ, ನೀವು ಧರಣಿ ಮಾಡಬೇಡ್ರಿ. ನಾವು ಮಾಡೋದು ಬಿಡಲ್ಲ, ನಮ್ಮ ಜನರ ಭಾವನೆಗಳನ್ನು ತಡೆಯಕ್ಕಾಗಲ್ಲ. ನೀವು ಹಿಂದಕ್ಕೂ ಒಂದ್ಸರಿ ಹೇಳಿದ್ರಿ, ಅದಕ್ಕೂ ನಾವು ಹಿಂತಗೊಂಡ್ವಿ. ಈ ಸರಿ ಮಾತ್ರ ನಾವು ನೀವು ಹೇಳೋವರೆಗೂ ನಾವು ಧರಣಿಗಳನ್ನು ಮುಕ್ತಾಯ ಮಾಡಲ್ಲ, 9, 10, 11 3 ದಿವಸ ಮಾಡವ್ರೆ ಅಂತ ಹೇಳಿ ಆ ಕಡೆಯಿಂದ ಬಂದ್ಬಿಟ್ಟಿವಿ. ನಾವು ಬಂದ ಮೇಲೆ ಈ ದಿವಸಗಳಲ್ಲಿ ಎಷ್ಟೋ ಮಿನಿಸ್ಟರ್ಗಳು, ಎಷ್ಟೋ ಎಂಪಿಗಳು ಬೆಳಗ್ಗೆ ಸಾಯಂಕಾಲ ಪ್ರತಿಯೊಬ್ಬರಿಗೂ ಮೀಟ್ ಮಾಡಿ, ನೋಡ್ರಪ್ಪ ನಮ್ಮ ಕೆಲಸ ಮಾಡಕ್ಕೆ ಹೆಂಗಾದ್ರೂ ಮಾಡಿ ಈ ಲೇಬರ್ ಮಿನಿಸ್ಟರ್ ಮೇಲೆ ಪ್ರೆಷರ್ ತರ್ರಿ, ಹೇಳ್ರಿ, ನಮ್ಮ ಜನರು ಸಾವಿರಾರು ಕಿಲೋಮೀಟರಿಂದ ಬರ್ತಾ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಆಮೇಲೆ ಅವರಿಗೆ ದೇಹದ ಪರಿಸ್ಥಿತಿ ಸರಿ ಇಲ್ಲ, ಆದರೂ ಕೂಡ ನಮ್ಮ ಪೆನ್ಷನ್ ಸಲುವಾಗಿ ಹೊರಡಕ್ಕೆ ನಮ್ಮ ಜೊತೆಗೆ ನಿಂತು ಈ ಧರಣಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದ ಮೇಲೆ ಅದು ಕೆಲವು ಜನರಿಗೆ ಮುಟ್ತು, ಕೆಲವು ಜನರಿಗೆ ಮುಟ್ಲಿಲ್ಲ. ಈಗ ವಿವರವಾಗಿ ಹೇಳಬೇಕಂದ್ರೆ 9ನೇ ತಾರೀಕು ಕಾರ್ಯಕ್ರಮ ಪ್ರಾರಂಭವಾಯಿತು. ಅಲ್ಲಿ ಕೂಡ ಸಾಕಷ್ಟು ಸ್ಟೇಟ್ಗಳಿಂದ ಎಲ್ಲರೂ ಬಂದರು. ಬಂದ ಮೇಲೆ ನಮಗೇನು ಯಾವುದೂ ಮಿನಿಸ್ಟರ್ ಕಡೆಯಿಂದ, ಯಾವುದೇ ಎಂಪಿಗಳಿಂದ ಏನೂ ನಮಗೆ ಆಶ್ವಾಸನೆಗಳು ಬರಲಿಲ್ಲ, ಮೆಸೇಜ್ಗಳು ಬರಲಿಲ್ಲ. ಮತ್ತೆ 10ನೇ ತಾರೀಕು ಪ್ರಾರಂಭವಾಯಿತು. 10ನೇ ತಾರೀಕು ಪ್ರಾರಂಭವಾದ ಮೇಲೆ ಬೆಳಗ್ಗಿನ ದಿವಸನೇ ನಾವು ಒಂದು ಮೆಂಬರ್ ಆಫ್ ದ ಪಾರ್ಲಿಮೆಂಟು ಕೋಲ್ಹಾಪುರ್ ಅವರು ಸಾಹು ಮಹಾರಾಜ್ ಅಂತ ಹೇಳಿ, ಅವರು ಮಹಾರಾಜ ಮಂತಂದವರು ಭಾರಿ ದೊಡ್ಡ ವ್ಯಕ್ತಿ. ಅವ್ರದ್ದೊಂದು ಪ್ರತಿಷ್ಠೆ ಇಷ್ಟು ಚೆನ್ನಾಗಿದೆ, ಇವತ್ತಿನ ದಿವಸನೇ ಮೋದಿಯವ್ರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅವ್ರು ಕರೆಸಿ ಕೂಡಿಸ್ತಾರೆ ಅಂತಹ ಒಂದು ಮನುಷ್ಯ ಅವನು, ಕೋಲ್ಹಾಪುರ MP. ಅವರಲ್ಲಿ ಹೋಗಿ ಬೇಡ್ಕೊಂಡು, ಹಿಂಗೆ ನೋಡ್ರಿ, ಹಿಂಗೆ ಆಗ್ತಾ ಇದೆ, ನಮಗೇನ ಆಯ್ತಾ, ಹಿಂಗ ಬರ್ರಿ, ನೀವು ನಾಳೆ 11ನೇ ತಾರೀಕು ನಿಮ್ಮ ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರ ಕರ್ಕೊಂಡು ಹೋಗ್ತೀನಿ, ಅದೇನಿದೆ ಕೇಳೇ ಬೇಡ ಅಂತ ಅವರು ಆಶ್ವಾಸನೆ ಕೊಟ್ಟು ನಮ್ಮನ್ನು ಕಳಿಸಿದ್ರು. ಕಳಿಸಿದ ಮೇಲೆ 10ನೇ ತಾರೀಕು ಕೂಡ ಎಷ್ಟೋ ಜನ ಕೆಲವು ಎಂಪಿಗಳು ಬಂದರು. 10ನೇ ತಾರೀಕು ಕೆಲವು ಎಂಪಿಗಳು ಬಂದು ತಮ್ಮ ಆಶ್ವಾಸನೆಗಳನ್ನು ಹೇಳಿದ್ರು, ನಿಮ್ಮ ಜೊತೆಗೆ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ನಾವೇನು ಹೇಳಿದ್ವಿ, ಮನ್ಸುಖ್ ಮಾಡಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಏನಂತ, ನೋಡಿ ಸರ್, ನಮ್ಮ ಧರಣಿಗೆ ನಿಮ್ಮ ಮೆಸೇಜು ಬರಲಿಕ್ಕೆ ಬೇಕು, ಅಟ್ಲೀಸ್ಟ್ ನೀವು ನಿಮ್ಮ ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ ಅಂತಾದ್ರೂ ಮೆಸೇಜ್ ಕಳಿಸ್ರಿ. ಇದು ಕೂಡ ಹೇಳಿದ್ವಿ, ಅದು ಕೂಡ ಅವರು ನಮಗೆ ಮಾಡಲಿಲ್ಲ, ಇದು ಬೇರೆ ವಿಷಯ. ಆದ್ರೂ ಕೂಡ ಮತ್ತೆ 11ನೇ ತಾರೀಕು ನಾವು ಬೆಳಗ್ಗೆ ನಮ್ಮ ಧರಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಕರ್ನಾಟಕದೆಲ್ಲ ಈಶ್ವರ್ ಖಂಡ್ರೆ ಬೀದರಿಂದ, ಪಾಪ ತುಂಬ ಚಿಕ್ಕವರು, ಅವರು ಬಂದು ನಮ್ಮ ಜೊತೆಗೆ ಎಲ್ಲರಿಗೂ ಹೇಳಿ, ನಮ್ಮ ಜೊತೆಗೆ ಇದ್ದೀನಿ, ನಿಮ್ಮ ಸಹಾಯ ಮಾಡ್ತೀನಿ, ನಾನು ಫೈಟ್ ಮಾಡ್ತೀನಿ ಅಂತ ಕೆಲವು ವಿಷಯಗಳನ್ನು ತೋಡಿದಕ್ಕೆ ನಮಗೆ ಬಹಳ ಬೀದರ್ ಜನರ ಹೆಮ್ಮೆಯ ವಿಷಯ. ಇವರಿಷ್ಟು ಎಂಪಿಗಳಲ್ಲಿ ಬೀದರ್ನವ್ರು ಹೋಗಿ ಕನ್ವಿನ್ಸ್ ಮಾಡಿ ಅವ್ರನ್ನ ಕರೆದಿದ್ದಾರೆ. ಅವ್ರಿಗೆಲ್ಲರಿಗೆ ನನಗೆ ಹೃತ್ಪೂರ್ವಕ ವಂದನೆಗಳು.